ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಮ್ಮ ವಿರೋಧಿಗಳು ಸೊಸೈಟಿ ಎಲ್ಲ ಷೇರುದಾರರು ಒಪ್ಕೊಂಡಿದ್ರು. ಎಲ್ಲ ಮತದಾರರು ಒಪ್ಕೊಂಡು ಎಲೆಕ್ಷನ್ ನಡೀತದೆ. ಯಾವ ಚಿತ್ರ ಜಗಳ ಆಗಿಲ್ಲ. ಯಾಕೆ ಇವತ್ತು ನೀವು 3 ದಿವಸದಿಂದ ಬಾಗಿಲು ಮುಚ್ಚಿಕೊಂಡು 124 ಕೋಟಿ ನಿಮ್ಗೆ ಅನುಗುಣವಾಗಿ ನೀವು ಬರೆದು ಸೇರಿಸಿಬಿಟ್ಟು ಯಾವುದೋ ನೀವು ಕಾಕೆ ಮುಂದೆ ಕಥೆ ಹೇಳ್ತಾ ಇದ್ರೆ ನಾವು ಅಷ್ಟು ಗುಗ್ಗುಗಳು ನಿಮಗೆ ಕೊಡಿ, ಅದಕ್ಕೆ ದಾಖಲೆ ಕೊಡಿ. ಎಷ್ಟೊಂದು ಮಾತಾಡಬೇಕು, ಆ ದಾಖಲೆ ಕೊಡಿ, ದಾಖಲೆ ಕೊಡಿ. ನಿಮ್ಗೆಲ್ಲ ಸಿಕ್ಕಿರೋ ನಾನು ಬರದೇ ತಿಳಿದಲ್ಲ ಹೇಳಿದ್ವಿ. ನಿಮಗೆ ಯಾವುದರ ಬಗ್ಗೆ ಯಾರ ಹೆಸರು ಅಥವಾ ಏನಿದೆಯೋ ಅದನ್ನ ಲಿಖಿತ ಕೊಟ್ಟಾಗ ಲಿಖಿತ ಕೊಟ್ಟರೆ ನನ್ನ ಹತ್ರ ಆಗೋದಾದ್ರೆ ನಾನು ಸ್ವೀಕೃತ ಮಾಡಿ ನಿಮಗೆ ರಿಟರ್ನ್ ಮಾಡ್ತೀನಿ. ನನ್ನಿಂದ ಅದು ಇಲ್ಲ ಅನ್ನೋದಾದ್ರೆ ನನ್ನ ಮೇಲಾಧಿಕಾರಿಗಳಿಗೆ ಪ್ರಮೋಟ್ ಮಾಡ್ತೀನಿ. ಇವಾಗ ಎಲೆಕ್ಷನ್ ಆಗಾದ್ಮೇಲೆ ಕೊಟ್ಬಿಡ್ತೀರಾ 1200 ಇದನ್ನು ಅಲ್ಲ ಆಗುತ್ತಾ? ಘೋಷಣೆ ಆದ ಮೇಲೆ ಪ್ರತಿದಿನ ಬಾಗಿಲು ತೆಗಿಬೇಕು. ಯಾಕೆ ತೆಗಿಲಿಲ್ಲ? ನೀವೇನೋ ಇವಾಗ ಹೇಳ್ಬಿಡ್ತೀರಿ ನನ್ನ ಡ್ಯೂಟಿ ಇವತ್ತಿನ ದಿನ ಅಂತ ಹೇಳಿ. ನಿಮ್ಮ ಇವ್ರು ಕೊಡ್ಲಿ ಇದು ಕಾನ್ಸೆಪ್ಟ್. ನಾನು ಕೊಟ್ಟಿಲ್ಲ ಅಂತ ಹೇಳಿ, ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿ, ಕೇಳಿಲ್ಲ ಅಂತ ಹೇಳಿ, ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ. ಇವತ್ತೇನಾಗಿದೆ, ತರಾತುರಿ 3 ದಿವಸದಿಂದ ಈಚೆಗೆ 170 ಓಟ್ ಆಗ್ಬಿಟ್ಟಿದೆ. ಈ 70 ಓಟ್ಗೆ 123 ಓಟು ಫೋರ್ಜಿನಾಗಿ 3 ದಿವಸದಲ್ಲಿ ಸೇರಿಸಿದ್ದಾರೆ. ಇದಕ್ಕೆ ಏನಾದರೂ ನಮ್ಗೆ ಅಕ್ನಾಲಜ್ಮೆಂಟ್ ಕೊಡಿ. ಈ ಬ್ಯಾಂಕ್ ಯಾವಾಗ ನಡೆತು, ವಹಿವಾಟು ಯಾವಾಗ ನಡೆತು, ಯಾವ ಬಾಡಿ ಇತ್ತು, ಹೆಂಗ್ ಬಂದ್ರು, ಯಾರು ಸಾಲ ತಗೊಂಡ್ರು, ಏನೇನಿದೆ ಅದೊಂದು ನಮ್ಗೆ ಇದು ಕೊಟ್ಬಿಟ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ. ಇಲ್ಲಿ ಯಾರು ಜಗಳಕ್ಕೆ ಬಂದಿಲ್ಲ. ನಾವು 5 ದಿವಸದಿಂದ ಅಲಿತಾ ಇರೋದು ಕೋರ್ಟ್ಗೆ ಹೋಗೋಣ. ನಮ್ಗೆ ನೀವು ಅಕ್ನಾಲಜ್ಮೆಂಟ್ ಕೊಟ್ಟರೆ ನಾವು ಹೋಗೋದು. ಇದಕ್ಕೆ ನಾವು ಸದಸ್ಯರು ಯಾವ ಸಾಲ ತಗೊಂಡಿದ್ದಾರೆ ಏನಿರ್ತದೆ ಬಹಳ ಬುದ್ಧಿವಂತರಿದ್ದೀರಿ. ಸತ್ಯನೇ ಹೊರಗೆ ಬರಬೇಕು, ಸುಳ್ಳು ಬರಬಾರ್ದು. ನಾವು ಕೇಳ್ತಾ ಇರೋದು ಸತ್ಯ, ನ್ಯಾಯನ ಕಾಪಾಡ್ರಿ. ಅವ್ರು ಹೇಳಿದ್ರಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಅವ್ರು ಹೇಳಿದ್ರು ಶುದ್ಧ ಸುಳ್ಳು ಅಂತ ನಮ್ಮ ಮೇಲೆ ಆಪಾದನೆ ಹೊರಿಸಿದ್ರು. ಇದು ನೀವು ಯೋಚನೆ ಮಾಡೋ ಶಕ್ತಿ ನಿಮಗಿದೆ. 18ರಲ್ಲಿ ಸಾಲ ಮನ್ನಾ ಆದ್ಮೇಲೆ ಯಾವತ್ತೂ ಸಾಲ ಮನ್ನಾ ಆಗಿಲ್ಲ. 21ರಲ್ಲಿ ಫೈನಾನ್ಷಿಯಲ್ ಬಂದು 18 ಅವರು ನಾವು ಫೇಸ್ ಮಾಡಿದ್ರೆ ಅವ್ರಿಗೆ ಏನು ಗಲಾಟೆ ಆಗಿಲ್ಲ. ಇದೇ 2021ರಲ್ಲಿ ಅವ್ರದ್ದು ಇಲ್ಲ ನಮ್ದು ಇಲ್ಲ, ಎಲ್ಲ ಸಹಮತದಲ್ಲಿ ಇಲ್ಲಿ ಎಲೆಕ್ಷನ್ ಬಾಡಿ ಇತ್ತು. ಕೋವಿಡ್ ಬಂದಿದ್ರಿಂದ ಬ್ಯಾನ್ ಆಯ್ತು. ಅವತ್ತು ಕರೆಕ್ಟ್ ಆಗಿರೋದು. ಇವತ್ತು ಅವ್ರು ಹೇಳ್ತಾ ಇದ್ರಲ್ಲ, ನಿಮ್ಮನ್ನೇ ಹೇಳಿದ್ರಲ್ಲ, ಅವ್ರು ಸಾಲ ಮನ್ನಾ ಆಯಿತು ಆಮೇಲೆ ಸೇರ್ಕೊಡ್ರು ಅಂತ. ದಯವಿಟ್ಟು ಆ ಲೆಜರ್ ತೆಗಿಸ್ಬಿಟ್ಟು ನೀವೇನಾದ್ರೂ ಮಾಧ್ಯಮದಲ್ಲಿ ಒಂದೇ ಒಂದ್ಸರಿ ಆ ಲೆಜರ್ ತೋರಿಸ್ಬಿಡ್ಲಿ. ಅವ್ರಿಗೆ ಯಾವಾಗ ಸಾಲ ಕೊಟ್ಟಿದ್ರು ಅವ್ರು ಯಾರೋ ಊರಲ್ಲಿ ಕೂಡ ಇರಲಿಲ್ಲ. ಕೆಲವರೆಲ್ಲ 3-6 ತಿಂಗಳಾಗಿದೆ ಊರಿಗೆ ಬಂದವರು, ಕೈವಾರಕ್ಕೆ ಬಂದು. ಇವತ್ತು ಅವ್ರು ಸೇರಿಸ್ಕೊಟ್ರೆ ಲಿಸ್ಟಲ್ಲಿ 6 ತಿಂಗಳಾಗಿದೆ. 2018, 21ರಲ್ಲಿ ಊರಲ್ಲಿ ಇರಲಿಲ್ಲ. ಅವ್ರನ್ನ ಸೇರಿಸ್ಕೊಂಡು ಇವತ್ತು ಸಾಲಗಾರ ಕ್ಷೇತ್ರ ಅಂತ ಸೇರಿದ್ದಾರೆ. ಅವ್ರಿಗೆ ಏನಾದರೂ ಸಾಲ ಕೊಟ್ಟಿರೋದಿದ್ದು ಆ ಲೆಜರ್ ಬುಕ್ ಓಪನ್ ಮಾಡಿ ಒಂದು ಇದು ಕಾಪಿ ನಿಮ್ಗೆ ತೋರಿಸ್ಬಿಟ್ರೆ ನೀವೇ ನಮಗೆ ನ್ಯಾಯ ಕೊಡಿಸೋದು. ಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಸಾಲ ಮನ್ನಾ ಆಗಿತ್ತು, ಆ ಸಾಲ ಮನ್ನಾ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಕಾರಣ ಅಂದರೆ 2018ರಲ್ಲಿ ಆಗಿದೆ ಸಾಲ. ಆ ಎಲೆಕ್ಷನ್ ಆಗಿದ್ದು 21ರಲ್ಲಿ. ಹಾಗೆ ಬರ್ಬೋದಾಗಿತ್ತಲ್ಲ 21ರಲ್ಲಿ ಈ ವೋಟರ್ ಲಿಸ್ಟು ಅಲ್ಲ, ಬರ್ಬೋದಾಗಿತ್ತಲ್ಲ. ಅವತ್ತೇನು ಮಾಡ್ತಾಯಿದ್ರು, ಇವತ್ತವರೆಗೂ ಕಾದ್ಬಿಟ್ಟು ಬುಕ್ಗಳು ತಗೊಂಡು ಮನೆಯಲ್ಲಿ ಇಟ್ಕೊಂಡು ನನ್ನ ಮನೆಯಲ್ಲೇ ಇತ್ತು ಬುಕ್ಗಳು ಬರ್ಸಿದ್ದೀನಿ ಅನ್ನೋದು ಎಲ್ಲ ಮಾತಾಡ್ಬೋದು. ಕಾನೂನುಬದ್ಧವಾಗಿ 18ರಲ್ಲಿ ಆಗಿದೆ, ಇಲ್ಲ ಅಂತ. 21ರಲ್ಲಿ ಇಲ್ಲಿ ಎಲೆಕ್ಷನ್ ಆಗಿದೆ. ಅದಷ್ಟು ಬರ್ಬೋದಲ್ಲ ವೋಟರ್ ಲಿಸ್ಟ್ಗೆ 4 ವರ್ಷದಲ್ಲಿ ಬಂದಿಲ್ಲ. ಅಲ್ಲಿಗೆ ಅವ್ರು ಹೇಳಿದ್ದು ಸತ್ಯ ಆದರೆ ಅಲ್ಲಿ ತಾತ್ಪರ್ಯ ಗುಡಿ ಇದೆ.
ಸತ್ಯವಾಗಿ ಪ್ರಮಾಣ ಮಾಡಿಬಿಡ್ಲಿ. ನೀವು ಇವಾಗ ನೀವೇನೋ ಅವಕಾಶ ಇದ್ರೆ ಕರ್ಸಿಬಿಟ್ಟು ಯಾರೋ ರೋಡಲ್ಲಿ ಬಂದಂತೆ ಅವ್ರು ಟಿಕೆಟ್ ಕೊಟ್ಟಿರ್ತಾರೆ. ಯಾರೋ ಕಷ್ಟ ಗೊತ್ತಿಲ್ಲ. ಚುನಾವಣೆ ಅಕ್ರಮ ನಡೀತಾ ಇದೆ ಅಂತಂತಂದ್ರೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಯಾಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ಇವತ್ತು ಒಬ್ಬ ಅಧಿಕಾರಿನ ಅಂದರೆ CO ಇವತ್ತು ಎಲೆಕ್ಷನ್ 4 ದಿನ ಮುಂಚಿತವಾಗಿ ಇರೋದು ಅಂತ ಕೇಳಿದ್ರೆ ಬೆಳಗ್ಗೆ ಬಂದಿದ್ದಾರೆ. ಬೆಳಗ್ಗೆ ಬಂದು ಅವ್ರು ಏನಂತ ಹೇಳ್ತಾರೆ ಗೊತ್ತಾ, ನಿಮ್ಗೆ ಯಾರು ಇದು ಬೀಕ ಕೊಟ್ಟಿದ್ದು, ಬುಕ್ಸ್ ಯಾರು ಕೊಟ್ಟಿದ್ದು ಅಂತಂದರೆ ಯಾರೋ ನಾರಾಯಣಸ್ವಾಮಿ ಕೊಟ್ಟರು ಅಂತ ಹೇಳ್ತಾರೆ. ಅಂದರೆ ಅವ್ರು ನಿಮ್ಗೆ ಇನ್ಚಾರ್ಜು ಅಂದರೆ ಅಧಿಕಾರ ನಿಮ್ಗೆ ಯಾರೋ ಇನ್ಚಾರ್ಜ್ ಇದು ಮಾಡಿದ್ದು ಅಂತಂತಂದರೆ ನಮಗೆ ಕೊಟ್ಟವರು AR DR ಅಂದರೆ ಬೀಕಾಗಿ ಕೊಟ್ಟವ್ರು ಯಾರು ಅಂತಂದರೆ ಬುಕ್ಸು ಯಾರೋ ಕೊಟ್ಟವರು ಅಂತಂದರೆ ಅವ್ರು ಡೈರೆಕ್ಟ್ ಹೇಳ್ತಾರೆ ಏನಂತ, ಯಾರೋ ನಾರಾಯಣಸ್ವಾಮಿ ಅಂತ. ನಾರಾಯಣಸ್ವಾಮಿ ಅನ್ನೋರು ಯಾರಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರೇನು ಅಧಿಕಾರಿನ ಇಲ್ಲ DR ಇಲ್ಲ AR ಇಲ್ಲ ಸ್ಪೆಷಲ್ ಎಲೆಕ್ಷನ್ ಆಫೀಸರ ಯಾರೂ ಗೊತ್ತಿಲ್ಲ. ಇಲ್ಲ ಇವತ್ತು ಏನಂತಂತಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಯಾಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಏನಂತಂದರೆ ಓಟ್ ಚೋರಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ದಯವಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನಾದರೂ ಚಿಂತಾಮಣಿ ಜನತೆಗೆ ನೀವೇನಾದರೂ ಒಳ್ಳೇದು ಮಾಡುವಂಥ ಉದ್ದೇಶ ಇದ್ದರೆ ದಯವಿಟ್ಟು ಕೈವಾರಕ್ಕೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ನೀವೇ ಬರ್ರಿ, ಪರವಾಗಿಲ್ಲ, ನೀವೇ ಬಂದು ನಮ್ಮ ಕಡೆಯಿಂದ ಏನೂ ಅಕ್ರಮ ನಡೆದಿಲ್ಲ ಆಯಿತಾ, ಇದು ಏನು ನ್ಯಾಯಪೂರ್ತಿ ನಡೀತಾ ಇದೆ, ಅಂದರೆ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇದೆ, ನಮ್ಮ ಬೆಂಬಲಿಗರು ಯಾವುದೇ ವಿಧವಾದಂತಹ ಅಕ್ರಮ ಮಾಡಿಲ್ಲ, ಸುಮಾರು 119 ಓಟು ಸೇರ್ಪಡೆ ಮಾಡಿಲ್ಲ ಅಥವಾ 33 ಓಟು ತೆಗೆದಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳಿಸ್ರಿ, ಪ್ರೆಸ್ ಮೀಟ್ ಮಾಡಿರಿ. ನೀವು ಹೇಳ್ತಾ ಇದ್ರಲ್ಲ ಇವಾಗ ಓಟ್ ಚೋರಿ ಅಂತ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕ್ಷೇತ್ರದಲ್ಲೇ ಈ ಥರ ಆದರೆ ನೀವು ಯಾರಿಗೆ ನ್ಯಾಯ ಕೊಡ್ತೀರಾ? ನೀವು ಅದು ರೂರಲ್ ಗೌರ್ಮೆಂಟು ಅಂದರೆ ಒಬ್ಬ ಕರ್ನಾಟಕ ಸ್ಟೇಟ್ ಮಂತ್ರಿ, ನೀವು ಸ್ಟೇಟ್ ಮಂತ್ರಿ ಆದವ್ರ ಎಲ್ಲರಿಗೂ ನೀವು ನ್ಯಾಯಯುತವಾಗಿ ನ್ಯಾಯ ಕೊಡೋಂತ ಇದು ನಿಮ್ಗೆ ಇರ್ತದೆ. ಬೆಳಗ್ಗೆ ನೀವು ಇಲ್ಲಿ ಕಾತ್ಕೊಂಡಿದ್ರಿ, ಊಟಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಏನಾಗಿದೆ ಇವತ್ತು ಇವಾಗ ಕೊಡ್ಸಿ ಪರವಾಗಿಲ್ಲ, ಅವ್ರು ಕರ್ಸ್ಬಿಟ್ಟು ಆ ಲೆಕ್ಚರ್ ಕೊಟ್ಬಿಟ್ರೆ ಅವರೆಲ್ಲ ಕರೆಕ್ಟ್ ಆಗಿರೋರು ಸಾಲ್ಗಾರ್ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದಾರಲ್ಲ, ಆ ಲೆಕ್ಚರ್ ತೋರಿಸ್ಬಿಟ್ರಿ ಇಲ್ಲ ನೀವು ಮಾಧ್ಯಮದವರು ಹಾಕ್ಬಿಟ್ರಿ ಪೇಪರಲ್ಲಿ ಎಲ್ಲ, ನಾವು ಅವ್ರಿಗೆ ಜೈನ್ ಬಿಡ್ತೀವಿ, ಅವರೇ ಕರೆಕ್ಟ್ ಅಂತ ಹೇಳ್ತೀವಿ. ದಯವಿಟ್ಟು ಇದನ್ನು ನಾವು ಕೇಳ್ತಾ ಇದ್ರೆ ಅವ್ರು ಕರೆಕ್ಟ್ ಅಂತ ಹೇಳಿದ್ರಲ್ಲ, ಆ 120 ಲೆಕ್ಚರ್ ತೆಗೆದು ನಾವು ಸಾಲ ಕೊಟ್ಟಿದ್ರೆ ಅಂತ ನೀವು ತೋರಿಸ್ಬಿಟ್ರೆ ನಿಮ್ಗೆ ಕರೆಕ್ಟ್. ಯಾಕೆ ತೋರಿಸ್ತಾ ಇಲ್ಲ? ಅಧಿಕಾರಿಗಳೇ ಬರ್ತಾ ಇಲ್ಲ. ಮೈನ್ ಇಂಪಾರ್ಟೆಂಟ್ ಎಲೆಕ್ಷನ್ ನಡೆಸಬೇಕಂತಂದ್ರೆ ಅಧಿಕಾರಿಗಳೇ ಬರ್ತಾ ಇಲ್ಲ ಅಂತಂದ್ರೆ ಜನಕ್ಕೆ ಏನ್ ನ್ಯಾಯ ನಡೀತದ? ಕೈವಾರದಾಗ ಏನ್ ನ್ಯಾಯ ಸಿಗ್ತದ? 2 ಕೋಟಿ ಇದ್ರ ಫ್ರಾಡ್ ಮಾಡಂತ ವ್ಯಕ್ತಿಗಳು ಅಂತಂದ್ರೆ ನಿಮ್ಮ ಬೆಂಬಲಿಗರು 2 ಕೋಟಿ ಸುಮಾರು ಇದು ಸೂಪರ್ ಸೀಡ್ ಆಗ್ಬೇಕಂತಂದ್ರೆ, ಸಮಾಪನ ಆಗ್ಬೇಕಂತಂದ್ರೆ ಕಾರಣ ಯಾರು? ನಿಮ್ಮ ಇವರು ಬೆಂಬಲಿಗರು. ಅವನ್ನ ಕಳಿಸ್ಬಿಟ್ಟು ಮಾತಾಡಿ ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಕೇಳೋದು ಬಿಟ್ಬಿಟ್ಟು ಇವತ್ತು ನೀವೇ ಕುಮ್ಮಕ್ ಕೊಡ್ತಾ ಇದ್ರೆ ಚುನಾವಣೆ ಅಕ್ರಮ ನಡೆಯಕ್ಕೆ. ಆಯ್ತಾ? ಇದುವರೆಗೂ ಕೈವಾರಕ್ಕೆ ಒಂದು ಇತಿಹಾಸ ಇದೆ. ಏನಂತ ಗೊತ್ತಾ? ಪ್ರಸಿದ್ಧ ಕ್ಷೇತ್ರ ಕೈವಾರ ತಾತಯ್ಯನ ಹುಟ್ಟಿರೋಂಥ ಕ್ಷೇತ್ರ, ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ರಿಸರ್ವ್ ಇಲ್ಲ. ಅಂದ್ರೆ ಮೊಟ್ಟ ಮೊದಲ ಇದುವರೆಗೂ ಇತಿಹಾಸದಲ್ಲಿ ಒಂದು ಸಹಕಾರ ಸಂಘದಾಗ ನಾಮಿನೇಷನ್ ಹಾಕಕ್ಕೆ ಬರುವಂಥ ದಿನ ಒಂದು ರಿಸರ್ವ್ ನಿಲ್ಲಿಸಿ ಪೊಲೀಸರನ್ನ ತಗೊಂಡು ಚುನಾವಣೆ ಇವ್ರು ಮಾಡ್ತಾರ ಅಂತಂದ್ರೆ ಅಕ್ರಮವಾಗಿ ಅವ್ರಿಗೆ ಸೆಕ್ಯೂರಿಟಿ ಅಂತೆ. ಯಾರಿಗೆ? ಸಿಒಗೆ ಸೆಕ್ಯೂರಿಟಿ. ಇವಾಗ ಅಕ್ರಮವಾಗಿ ಮಾಡಿದ್ರಕ್ಕೆ ತಾನೇ ಸೆಕ್ಯೂರಿಟಿ ತಗೊಂಡಿರೋದು. ಅಕ್ರಮವಾಗಿ ಮಾಡಿಲ್ಲ ಅಂತಂದ್ರೆ ಕಾನೂನುಬದ್ಧವಾಗಿ ಏನಾದ್ರು ಯಾರು ಬೇಕಾದ್ರೂ ಫೇಸ್ ಮಾಡ್ಬೋದಾಗಿತ್ತು. ಚುನಾವಣೆ ಈ ತರ ಅಧಿಕಾರ ನಾವು ದುರುಪಯೋಗ ಪಡಿಸ್ಕೊಂಡು ಪೊಲೀಸರನ್ನ ಹಾಕೊಂಡು ರಿಸರ್ವ್ ಆದ ಈ ಕ್ಷೇತ್ರಕ್ಕೆ ನೀವು ಕೆಟ್ಟ ಹೆಸರು ತಗೊಂಬರ್ಬೇಡ್ರಿ. ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮ ಕೈವಾರದ ಕ್ಷೇತ್ರಕ್ಕೆ ಜನಗಳಕ್ಕೆ ನ್ಯಾಯ ಒದಗಿಸ್ಕೊಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳ್ತಾ. ಸಲ್ಲದನ್ನು CEO ಮೇಲೆ ಆರೋಪ ಮಾಡ್ಕೊಂಡು ಅವನ ಮೇಲೆ ಬೆದರಿಕೆ ಹಾಕ್ಕೊಂಡು ಅವನು ನೀನು ಏನಿಂದ ಬರ್ಕೊಡು ಅಂದಾಗ ಅವ್ನು ಬರೆದಿಲ್ಲ ಅಂತ ಅವನ ಮೇಲೆ ಇವತ್ತು ಗಲಾಟೆ ಮಾಡಿದ್ದಾರೆ. ನಿನ್ನೆನೂ ಸಾಕಷ್ಟು ನಿಮ್ಮ ಮಾಧ್ಯಮಗಳ ಮುಂದೆ ಅವರು ಹೇಳಿದ್ದಾರೆ. ಅದೆಲ್ಲ ಸತ್ಯ ಅಲ್ಲ. ಅವ್ರು ಹೇಳ್ತಾ ಇರೋದು ಓಟ್ ಹೆಂಗೆ ಜಾಸ್ತಿ ಆಯಿತು ಅಂತ. ಓಟ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಇದೆ. ಹೇಗೆ ಅಂದರೆ ಮೊದಲು ಈ ಸೊಸೈಟಿ ಸುಸ್ತಿ ಇತ್ತು. ಆಗ ಚುನಾವಣೆ ಬಂದಾಗ ಯಾರು ಸುಸ್ತಿದಾರರಿರ್ತಾರೋ ಅವ್ರ ಪಟ್ಟಿಯಲ್ಲಿ ಇರಲ್ಲ. ಕಾರಣ ಅದು ಸುಸ್ತಿದಾರರ ಪಟ್ಟಿಯಿಂದ ಅವರು ಬಿಡುಗಡೆ ಹೊಂದಬೇಕಾದ್ರೆ ಆ ಸಾಲ ತೀರಬೇಕು. ಸಾಲ ಮನ್ನಾ ಆದಾಗ ಅವರೆಲ್ಲ ಸುಸ್ತಿಯಿಂದ ಬಿಡುಗಡೆ ಹೊಂದಿದ್ರು. ಆದ್ದರಿಂದ ಓಟ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ಟರೆ ನಾವೇನು ಓಟ್ ಚೋರು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ವೋಟರ್ಸ್ ಇರೋದ್ರಿಂದ ಅದು ಓಟ್ ಬಂದಿದೆ. ವೋಟರ್ಸ್ ಅವರ ಅದು ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ. ಇವರು ಅದಕ್ಕೆ ಇಲ್ಲ ಸಲದನ್ನು ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಈ ಸಮಯದಲ್ಲಿ ತಮಗೆ ಹೇಳ್ತೀನಿ. ನಾವೇನು ಯಾರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದಿಲ್ಲ. ಅವರಾದರೂ ಕೆಟ್ಟದಾಗಿ ಮಾತಾಡಿದ್ದಾರೆ, ಅದು ಅವ್ರಿಗೆ ಸೇರಿದ್ದು. ನಾವು ಆ ರೀತಿ ಏನು ಮಾತಾಡಲ್ಲ. ಬೇರೆ ಇನ್ನೇನಿಲ್ಲ ಇದರಲ್ಲಿ. ಅವರು ಈ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದಕ್ಕೆ ನಾವು ಬದ್ದರು. ನ್ಯಾಯಾಲಯದಲ್ಲಿ ಆದಾಗ ಅವ್ರಿಗೆ ಏನೋ ಬೇಕಾಗಿರೋದು ಕೇಳಿದಾಗ ಅವರು DR ಇದ್ದಾರೆ,
ಅವ್ರನ್ನ ಕೇಳಿಕೊಂಡು ತೊಗೊಂಡ್ಲಿ, ಅದಕ್ಕೇನಿಲ್ಲ. ಅದು ಬಿಟ್ಟು ಇವರು ಇಲ್ಲಿ ಬಂದು ಸಣ್ಣ ಸಣ್ಣ ಅಧಿಕಾರಿಗಳನ್ನ ಇವರು ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತೀನಿ. ಯಾರು ಬೇಕಾದ್ರೂ ಅವರ ಮತ ಚಲಾಯಿಸ್ಬೋದು, ಯಾರು ಬೇಕಾದ್ರೂ ಎಲಿಜಿಬಲ್ ಇರೋರು ಅಪ್ಲಿಕೇಶನ್ ಹಾಕ್ಕೋಬೋದು. ಸರ್, ಒಂದೇ ಮನೆಯಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 2 ಓಟ್ ಇದೆ. ಇದರಲ್ಲಿ ಷೇರ್ದಾರ ಎಷ್ಟು ಬೇಕಾದ್ರೂ ಆಗ್ಬೋದು, ಅದರಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಸರ್, ಈಗ 2021ರಲ್ಲಿ 88 ಮತ ಇತ್ತು ಅಂತ ಅವ್ರು ಹೇಳಿದ್ರು. ಅದೇ ನಾನು ಹೇಳಿದ್ದು. ಆದಮೇಲೆ ಚುನಾವಣೆ ಆವಾಗ ನಿಂತೋಯ್ತು. ಅದಾದಮೇಲೆ ಏನು ಸುಸ್ತಿ ಇದ್ರು ಬಿಸ್ನೆಸ್ ಲೋನ್ ಅಂತ ಕೊಟ್ಟಿದ್ದೆ. ನಾನೇ ಅಧ್ಯಕ್ಷನಿರುವಾಗ ಬಿಸ್ನೆಸ್ ಲೋನ್ ಕೊಟ್ಟಿದ್ದೆ 2,000ದಿಂದ 10,000ವರೆಗೂ. ಅವರೆಲ್ಲ ಎಲಿಜಿಬಲ್ ಬಂದರು. ಅದರಿಂದ ಮತ ಜಾಸ್ತಿ ಆಗಿದೆ ಅಷ್ಟೇ. ಯಾರು ಬೇಕಾದ್ರೂ ಅವರ ಮತ ಚಲಾಯಿಸ್ಬೋದು, ಯಾರು ಬೇಕಾದ್ರೂ ಎಲಿಜಿಬಲ್ ಇರೋರು ಅಪ್ಲಿಕೇಶನ್ ಹಾಕ್ಕೋಬೋದು. ಸರ್, ಒಂದೇ ಮನೆಯಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 2 ಓಟ್ ಇದೆ. ಇದರಲ್ಲಿ ಷೇರ್ದಾರ ಎಷ್ಟು ಬೇಕಾದ್ರೂ ಆಗ್ಬೋದು, ಅದರಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಸರ್, ಈಗ 2021ರಲ್ಲಿ 88 ಮತ ಇತ್ತು ಅಂತ ಅವ್ರು ಹೇಳಿದ್ರು. ಅದೇ ನಾನು ಹೇಳಿದ್ದು. ಆದಮೇಲೆ ಚುನಾವಣೆ ಆವಾಗ ನಿಂತೋಯ್ತು. ಅದಾದಮೇಲೆ ಏನು ಸುಸ್ತಿ ಇದ್ರು ಬಿಸ್ನೆಸ್ ಲೋನ್ ಅಂತ ಕೊಟ್ಟಿದ್ದೆ. ನಾನೇ ಅಧ್ಯಕ್ಷನಿರುವಾಗ ಬಿಸ್ನೆಸ್ ಲೋನ್ ಕೊಟ್ಟಿದ್ದೆ 2,000ದಿಂದ 10,000ವರೆಗೂ. ಅವರೆಲ್ಲ ಎಲಿಜಿಬಲ್ ಬಂದರು. ಅದರಿಂದ ಮತ ಜಾಸ್ತಿ ಆಗಿದೆ ಅಷ್ಟೇ. ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆಯ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಸಂಘದ ಆವರಣದಲ್ಲಿ 5/11/2025 ಬುಧವಾರದಂದು ನಿಗದಿಪಡಿಸಲಾಗಿದೆ. ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾದ ಸ್ಥಾನಗಳು 12. ಈ ಪೈಕಿ ಸಾಲಗಾರರ ಕ್ಷೇತ್ರದಿಂದ ಮಹಿಳೆಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗ 2 ಸ್ಥಾನ, ಪ್ರವರ್ಗ ಎಗೆ 2 ಸ್ಥಾನ, ಪರಿಶಿಷ್ಟ ಜಾತಿ 1 ಸ್ಥಾನ, ಪರಿಶಿಷ್ಟ ಪಂಗಡ 1 ಸ್ಥಾನ ಮತ್ತು ಸಾಮಾನ್ಯ 4 ಸ್ಥಾನಗಳಿರುತ್ತವೆ. ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಸ್ಥಾನ, ಠೇವಣಿದಾರರ ಕ್ಷೇತ್ರ 1 ಸ್ಥಾನ ಚುನಾವಣೆ ನಡೆಸಲಾಗುವುದೆಂದು ಈ ಮೂಲಕ ತಮಗೆ ತಿಳಿಸಲಾಗಿರುತ್ತೆ. ದಯವಿಟ್ಟು ನೀವು ಕಾರ್ಯದರ್ಶಿಯವರಿಗೆ, ಯಾಕಂದರೆ ಅವ್ರು ಪ್ರಿಪೇರ್ ಮಾಡಿರೋದು, ಕಾರ್ಯದರ್ಶಿಯವ್ರ ಹತ್ರ ಸಂಪರ್ಕಿಸ್ಬೋದು. ಕೈವಾರ ಹೋಬಳಿ ಒಕ್ಕಲಿಗರ ಕೈವಾರ ಹೋಬಳಿ ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಏನು ಈ ಒಂದು 25ನೇ ಸಾಲಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಏನೋ ಒಂದು ಸಿವಾಗಿ ನಮಗೆ ಇಲ್ಲಿಗೆ ಏನೋ ನೇಮಗೊಳಿಸಿದ್ದು. ಸರಿ, ಈ ಒಂದು ಆಧಾರದ ಮೇಲೆ ನಮಗೆ ಇಲ್ಲಿ ಹಿಂದೆ 2011-12ರಿಂದ ರಿಕ್ವೈರ್ಡ್ ಆಗಿ ಅಲ್ಲಿಂದ ಯಾವುದೇ ದಾಖಲಾತಿಗಳು ಸರಿ ಏನೋ ಒಂದು ಆ ದಾಖಲಾತಿಗಳ ಆಧಾರದ ಮೇಲೆ ಸರಿ ನಮಗೆ ನಾವು ಒಂದು 25ಕ್ಕೆ ಒಂದು ಪಟ್ಟಿನ ಮಾಡಿಬಿಟ್ಟು ಅನುಮೋದನೆಗೆ ಕಳಿಸ್ಕೊಟ್ಟಿದ್ದೀವಿ. ಸರಿ, ಅದರ ಆಧಾರದ ಮೇಲೆ ನಮಗೆ ಅನುಮೋದನೆ ನೀಡಿರ್ತಾರೆ. ಸರಿ, ಇದರ ಮಧ್ಯೆ ನಮಗೆ ವಿಶೇಷ ಅಧಿಕಾರಿ ಇರ್ತಾರೆ. ಇದರಲ್ಲಿ ಆಡಳಿತ ಮಂಡಳಿಯಲ್ಲಿರೋದ್ರಿಂದ ನಮಗೆ ಸಿಕ್ಕಿದ್ದಂಥ ದಾಖಲಾತಿಗಳನ್ನ ನಾವು ಆಲ್ರೆಡಿ ಕೊಡ್ಬೋದು. ಬಟ್ ನಾವು ಇವಾಗ ಚುನಾವಣೆ ಪ್ರಕ್ರಿಯೆಯಲ್ಲಿರೋದ್ರಿಂದ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಗೆ 18ಕ್ಕೆ ಏನು ವಿಮೆ ಬಂತೋ ನಾವು 19ರಿಂದ ನಾವು ಷೇರ್ದಾರರಿಗೆ ಪಾಂಪ್ಲೆಟ್ ಹಚ್ತಾ ಇದ್ದೀವಿ, ಪೇಪರ್ಸ್ ಕೊಟ್ಟಿದ್ದೀವಿ, ನೋಟಿಸ್ ಬೋರ್ಡ್ ಹಚ್ಚಿದ್ದೀವಿ. ಯಾವುದೇ ಷೇರ್ದಾರರಿಗೆ ಏನು ನೋಟಿಸ್ ಬೇಕಂತ ನಾವು ಇಲ್ಲಿ ನಮ್ಗೆ ಇದಕ್ಕೆ ಅಂತ ಏನು ಸಿಬ್ಬಂದಿಗಳಿದ್ದಾಗ ಪಕ್ಕದಾಗೆ ರೇಷನ್ ಕೊಡೋಂಥವ್ರನ್ನ ನಾವು ಸಹಾಯ ತೊಗೊಂಡು ಸರಿ ಅವ್ರ ಕಡೆಯಿಂದ ನಾವು ಇಲ್ಲಿ ಏನಿದೆ ಜರೂರು ಕೊಡ್ತಾ ಇದ್ದೀವಿ. ಮಧ್ಯದಲ್ಲಿ ನಮಗೆ ವಿಶೇಷ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕೂ ಹೋದಾಗ ಒಂದು ದಿವಸ ಇಲ್ಲಿ ಇಲ್ಲದೇ ಇರ್ಬೋದು. ಅದು ಬಿಟ್ಟರೆ ನಾವು ಕಂಟಿನ್ಯೂಸ್ ಇಲ್ಲಿ ಇವ್ರ ಜೊತೆ ಇರ್ತೀವಿ. ಸರ್, ಆ ಒಂದು ವಿದ್ಯೆದ ಮೇಲೆ ನಾವೇನಾಗುತ್ತೆ ಅಂದರೆ ಈಗ ಆಲ್ರೆಡಿ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಏನು ನಮ್ಮ ರಿಟರ್ನಾಧಿಕಾರಿಗಳು ಬಂದಿದ್ದಾರೆ. ಅದರ ಪ್ರೋಸೆಸ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಹಿಂದೆ ಏನೋ 10 ವರ್ಷ 8 ವರ್ಷದ್ದು ಇರೋದನ್ನ ಇವಾಗ ತಂದು ಕೊಟ್ಟಾಗ ನಮ್ಮ ಚುನಾವಣೆಗೆ ಅಡ್ಡಿ ಆಗ್ತದೆ. ಯಾಕಂದ್ರೆ ಚುನಾವಣೆಗೆ ನಾವೇನು ಪ್ರಕ್ರಿಯೆಗಳು ಮಾಡಿದ್ದೀವೋ ಇದರಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಸರಿಪಡಿಸ್ಕೊಳಕ್ಕೆ ನಾವು ರೆಡಿ ಇರ್ಬೋದು. ಬಟ್ ಹಿಂದೆ ಯಾವುದೋ ಅದರದೊಂದು ಕಡೆ ಇದಕ್ಕೆ ಹೊರಡೋದಂತಾಗ ಸಮಯಾವಕಾಶಗಳು ಬೇಕಾಗ್ತಾ ಇರೋದ್ರಿಂದ ಈ ಚುನಾವಣಾ ಪ್ರಕ್ರಿಯೆ ಸುಗಮವಾಗಿ ಹೋಗ್ತಾ ಇದೆ. ಎಲ್ಲರಿಗೂ ಏನಿದೆ ID ಕಾರ್ಡ್ ಕೊಡ್ತಾ ಇದ್ದೀವಿ, ಟೈಮ್ಸ್ ತಗೊತಾ ಇದ್ದೀವಿ, ಅದರ ಪ್ರಕ್ರಿಯೆನ ಮಾಡ್ಕೊಂಡು ಹೋಗಲಿ. ಸರಿ, ತದನಂತರ ಏನಿದೆಯೋ ನನ್ನಲ್ಲಿರೋಂಥ ದಾಖಲಾತಿಗಳಿಗೆ ಇವತ್ತೇನು ಅರ್ಜಿ ಕೊಟ್ಟಿರೋದು ನನ್ನ ಹತ್ರ ಸಿಗೋ ಅಂಥದನ್ನು ನಾನು ಸಮಯಾವಕಾಶ ಬೇಕಾಗ್ತದೆ. ಯಾಕಂದರೆ ಚುನಾವಣೆ ಇರೋದ್ರಿಂದ ಅದನ್ನು ನಾನು ನೋಡಬೇಕಾಗುತ್ತೆ. ಸರ್, ಹಂಗಾಗಿ ಅದರ ಪ್ರಕ್ರಿಯೆ ಜೊತೆಗೆ ಇದಕ್ಕೆ ನನ್ನಲ್ಲಿ ಸಿಗೋಂಥದನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಗೋಪಾಲ್ ಕೃಷ್ಣಣ್ಣವ್ರು ಕೊಟ್ಟಿದ್ದೀನಿ, ಮಂಜುನಾಥ್ ರೆಡ್ಡಿ ಅವ್ರು ಕೇಳಿದ್ರು ಕೊಟ್ಟಿದ್ದೀನಿ, ಇನ್ನೊಬ್ಬರದು ಚನ್ನಕೃಷ್ಣಪ್ಪಣ್ಣವ್ರು ಬರ್ಕೊಟ್ಟಿದ್ದಾರೆ, ಅವ್ರಿಗೂ ರಿಪ್ಲೈಗಳು ನಾನು ಕೊಡ್ತಾಯಿದ್ದೀನಿ. ಸರಿ, ಎಲ್ಲ ಒಂದೇ ಇರೋದ್ರಿಂದ ಇನ್ನು ಬೇರೆ ಅವ್ರದ್ದು ಏನೋ ಹಿಂದೆ ಸರಿ ಆ ಲಿಸ್ಟಲ್ಲಿ ಹಂಗಿತ್ತು ಹಿಂಗಂತ ನನಗೇನು ದಾಖಲಾತಿಗಳು ಇರ್ತದೋ ನಾವು ಅದನ್ನೆಲ್ಲಿ ಬಿಟ್ಟು ಕೊಟ್ಟಿರ್ತದೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳೋಂಥದ್ದು ನಮ್ಮ ಧರ್ಮ.